ನಮಸ್ಕಾರ. ಸ್ಪೀಡ್ ಟ್ರಸ್ಟ್ ಲಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅಜ್ಜಪ್ಪ. ವೀಕ್ಷಕರೇ, ಅನೈತಿಕ ಸಂಬಂಧ ಎಂಬುದು ಇದೊಂದು ಈಗಿನ ಕಾಲದಲ್ಲಿ ಅತಿ ದೊಡ್ಡ ಅಪರಾಧವಾಗಿಬಿಟ್ಟಿದೆ. ಸಪ್ತಪದಿ ತುಳಿದು ಮದುವೆ ಆಗಿದ್ರೂ ಕೂಡ ಕೆಲ ಪುರುಷರು ಪರ ಸ್ತ್ರೀಗಳ ಮೋಹಕ್ಕೆ ಒಳಗಾಗ್ತಾರೆ. ಅದು ಪ್ರೀತಿಗೆ ತಿರುಗಿ ಮದುವೆ ಹಂತಕ್ಕೂ ಕೂಡ ತಲುಪುತ್ತೆ. ಇದರಿಂದ ಅದೆಷ್ಟೋ ಸಂಬಂಧಗಳು ಮುರಿದು ಬಿದ್ದಿದ್ದು ಕೂಡ ಉದಾಹರಣೆ ಕೂಡ ಇವೆ. ಇನ್ನು ಅನೈತಿಕ ಸಂಬಂಧದಿಂದ ಎಷ್ಟೋ ಕೊಲೆ ಹಂತಕ್ಕೂ ಕೂಡ ತಲುಪಿರೋದು ಕೂಡ ಇದೆ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಅಲ್ಲಿ ಕೋರ್ಟಲ್ಲಿ ಒಬ್ಬ ಮಹಿಳೆಯನ್ನೇ ಒಬ್ಬ ಪುರುಷ ಕೊಲೆಯನ್ನ ಮಾಡಿರೋ ಘಟನೆ ಕೂಡ ಬೆಳಕಿಗೆ ಬಂದಿರುವಂಥದ್ದು. ವೀಕ್ಷಕರೇ, ಅದ್ಯಾಕೋ ಗೊತ್ತಿಲ್ಲ, ಶಾಸ್ತ್ರೋತ್ತರವಾಗಿ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಿದ್ರು ಕೂಡ ಕೆಲ ಪುರುಷರಿಗೆ ಅದರಿಂದ ಖುಷಿ ಸಿಗಲ್ಲ ಬಿಡಿ. ಬರೀ ಪುರುಷರು ಮಾತ್ರ ಅಲ್ಲ, ಮಹಿಳೆಯರ ವಿಚಾರದಲ್ಲೂ ಕೂಡ ಈ ರೀತಿಯ ಘಟನೆಗಳು ಬೆಳಕಿಗೆ ಬರ್ತಾನೆ ಇದೆ. ವೀಕ್ಷಕರೇ, ಈ ರೀತಿಯ ಅನೈತಿಕ ಸಂಬಂಧದಲ್ಲಿರೋರಿಗೆ ಹಾಗೂ ಅದರ ಆಲೋಚನೆಯಲ್ಲಿರೋರಿಗೆ ಸುಪ್ರೀಂ ಕೋರ್ಟ್ ಸಂತಸದ ತೀರ್ಪು ನೀಡಿದೆ. ವೀಕ್ಷಕರೇ, ಹೌದು, ಅದೇನಪ್ಪ ತೀರ್ಪು ಅಂತೀರಾ? ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಹೆಸರಲ್ಲಿ ಅನೈತಿಕ ಸಂಬಂಧ ಅನ್ನೋ ಪದ ಕೇಳಿ ಬರುತ್ತಾನೆ ಇರುತ್ತೆ. ಸ್ಟಾರ್ ನಟ ನಟಿಯರು ಸೇರಿದಂತೆ ರಾಜಕಾರಣಿಗಳ ಅನೈತಿಕ ಸಂಬಂಧದ ವಿಚಾರವನ್ನ ನೀವು ಕೇಳಿರ್ತೀರಿ ಮೊದಲೇ. ಇನ್ನು ಕೋಟಿ ಕೋಟಿ ದುಡ್ಡು ಹೊಂದಿರೋರು ಮಾತ್ರ ಈ ರೀತಿಯ ಅನೈತಿಕ ಸಂಬಂಧ ಹೊಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಿಡಿ. ಚಿಕ್ಕ ಗುಡಿಸಿಲಿನಲ್ಲಿ ವಾಸಿಸೋ ಕೆಲ ಬಡ ವ್ಯಕ್ತಿಗಳು ಕೂಡ ಅನೈತಿಕ ಸಂಬಂಧ ಹೊಂದಿರ್ತಾರೆ. ಕುಡಿತದ ಚಟದಿಂದ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಏಂತಿ ಸುಖವನ್ನ ಸಹಿಸದೆ ಇರುವಂತಹ ವ್ಯಕ್ತಿ ಆಗಿರ್ಬೋದು, ಅನೈತಿಕ ಸಂಬಂಧಕ್ಕೆ ಒಳಗಾಗಿರ್ತಾರೆ. ಆದ್ರೆ ಇಂತಹ ಸಂಬಂಧ ಹೊಂದಿರೋರ ರೆಕ್ಕೆ ಪುಕ್ಕ ಕತ್ತರಿಸಬೇಕಾದವರೇ ಅಂಥವರಿಗೆ ಮತ್ತಷ್ಟು ಬಲ ತುಂಬುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಡಿ ವೀಕ್ಷಕರೇ. ಇನ್ನು ಕಾನೂನಿನ ಮುಂದೆ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ. ಯಾಕೇಳಿ? ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಕಾನೂನಿನ ರೂಪದಲ್ಲಿ ಸಮನಾದ ರೀತಿಯಲ್ಲಿ ಇರುತ್ತೆ ವೀಕ್ಷಕರೇ. ಅದನ್ನ ನಾವು ವಿವಾಹಿತ ಪುರುಷ ಬೇರೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಹೊಂದಿರುವುದು ಅಪರಾಧವಲ್ಲ ಅಂತ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿದೆ. ಇನ್ನು ಅಷ್ಟೇ ಅಲ್ಲ, ಕೆಲವು ಸಂಬಂಧಗಳು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿ ತಗಲಾಕೊಂಡ್ಬಿಡುತ್ತವೆ. ಈಗಿನ ಕಾಲದಲ್ಲಿ ಅಂತಹ ಸಂಬಂಧಗಳು ಹೆಚ್ಚಾಗಿ ಕಾನೂನಿನ ಮೊರೆ ಹೋಗ್ತಾ ಇದ್ದಾವೆ. ಆದಾಗ್ಯೂ ಕಾನೂನಿನಲ್ಲಿ ನ್ಯಾಯ ಸಿಗದಿದ್ದರೆ, ಇಲ್ಲ ತಡವಾದರೆ ಅದು ಕೊಲೆ ಹಂತಕ್ಕೆ ತಲುಪುತ್ತದೆ ಅಂತ ಹೇಳಿದರೆ ಈ ಸಂಬಂಧಗಳಿಗೆ ಈಗ ಕಾನೂನಿನ ಮೂಲಕ ಬರೆ ಎಳೆಯೋದಕ್ಕೆ ಮುಂದಾಗಿದ್ದೆ ಅಂತ ಹೇಳಿದರೆ ತಪ್ಪಾಗಲ್ಲ ವೀಕ್ಷಕರೇ, ನೀವು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಇಲ್ಲ ಕೆಲವು ಮಾಧ್ಯಮಗಳಲ್ಲಿ ಆಗಿರ್ಬೋದು ನೋಡ್ತಾನೆ ಇರ್ಬೋದು. ಕೆಲವೊಂದು ಪ್ರಕರಣಗಳು ಅಸಂಬಂಧಿತ ಅಂದರೆ ಕಾನೂನಿನ ಪ್ರಕಾರ ಅದು ಗಂಡು ಹೆಣ್ಣು ಸಮನಾಗಿ ಇರೋದಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ಓಕೆ. ಆದರೆ ಕೆಲವು ಈ ಒಂದು ಸಂಬಂಧದಲ್ಲಿ ಈ ರೀತಿಯಾದ ಕೊಲೆ ಹಂತ ಆಗಿ ಕೊಲೆಯನ್ನ ಮಾಡಿರೋ ಘಟನೆಗಳು ಕೂಡ ಇಲ್ಲಿ ನೀವು ನೋಡ್ತಾನೆ ಇರ್ತೀರಾ. ಅದೇ ರೀತಿಯಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 497ರ ಪ್ರಕಾರ ವಿವಾಹಿತ ಪುರುಷ ಅನೈತಿಕ ಸಂಬಂಧ ಹೊಂದಿದ್ದರೆ ಅಪರಾಧ ಎಂದು ಹೇಳಿತ್ತು. ಇದನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅಪರಾಧ ಎಂದು ಹೇಳುವ ಈ ಸೆಕ್ಷನ್ ಅಸಂವಿಧಾನಿಕ ಎಂದು ಹೇಳಿದೆ ವೀಕ್ಷಕರೇ. ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿಗಳಾದ ರೋಹಿಂಟನ್ ಫಾಲಿ, ನಾರಿಮನ್, ಎಂ ಖಾನ್ ವಿಲ್ಕರ್, ಡಿ.ವೈ. ಚಂದ್ರಚೂಡ್ ಮತ್ತು ಹಿಂದೂ ಮಲ್ಹೋತ್ರಾ ಅವರನ್ನ ಒಳಗೊಂಡ ಈ ಪೀಠ ಈ ಆದೇಶವನ್ನ ಪ್ರಕಟಿಸಿತ್ತು ವೀಕ್ಷಕರೇ. ಹಲವು ದೇಶಗಳು ವ್ಯಭಿಚಾರವನ್ನ ನಿಷೇಧಿಸಿದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲ್ಲ ವೀಕ್ಷಕರೇ. ಕೆಲವು ರಾಜ್ಯಗಳಲ್ಲಿ ಈ ಒಂದು ವ್ಯಭಿಚಾರವನ್ನ ನಿಷೇಧಿಸಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ವೈಯಕ್ತಿಕ ಜೀವನ ಇರುತ್ತದೆ. ಅದಕ್ಕೆ ಗಂಡ ಹೆಂಡತಿಗೆ ಮಾಲೀಕನಲ್ಲ ಎಂದು ಹೇಳುವ ಮೂಲಕ ಸಮಾನತೆಯನ್ನ ಪೀಠ ಸಾರಿದೆ ವೀಕ್ಷಕರೇ. ಸಂವಿಧಾನದ 14ನೆಯ ವಿಧಿಯ ನೆಲೆಯಲ್ಲಿ ಐಪಿಸಿಯ ಸೆಕ್ಷನ್ 497 ಕ್ರಿಮಿನಲ್ ಅಪರಾಧವಾಗಿ ಉಳಿಯಲು ಸಾಧ್ಯವಿಲ್ಲ ಬಿಡಿ. ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ ಕಾನೂನಿನ ಪ್ರಕಾರ. ಎಲ್ಲರೂ ಸಂವಿಧಾನದ ಮುಂದೆ ಸಮಾನರು ಎಂದು ಹೇಳಿದೆ. ಏನೇ ಹೇಳಿ ವೀಕ್ಷಕರೇ, ಗಂಡ ಹೆಂಡತಿ ಮಧ್ಯೆ ಸಾವಿರಾರು ಸಮಸ್ಯೆಗಳು ಬರುತ್ತವೆ. ಹಾಗಂತ ಅದನ್ನ ದೊಡ್ಡದಾಗಿ ಮಾಡಿ ತಮ್ಮ ಗುಂಡಿಯನ್ನೇ ತಾವೇ ತೋಡಿಕೊಳ್ತಾರೆ ವೀಕ್ಷಕರೇ. ಹಾಗೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ಅದು ಒಂದು ವಿಚಾರದಲ್ಲಿ ಸರಿ ಕೂಡ ಇದೆ ಬಿಡಿ. ಆದರೆ ಇದೇ ಸಮಸ್ಯೆಯಿಂದ ಅಕ್ರಮ ಸಂಬಂಧಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈ ಆದೇಶ ನೀಡಿ 7 ವರ್ಷ ಕಳೆದರೂ ಕೂಡ ಇಂದಿಗೂ ಕೂಡ ಹಲವರಿಗೆ ಈ ತೀರ್ಪಿನ ಬಗ್ಗೆ ಆಗಿರ್ಬೋದು, ಈ ತೀರ್ಪಿನ ಕುರಿತು ಅಸಮಾಧಾನ ಕೂಡ ಇರೋದಂತೂ ಸುಳ್ಳಲ್ಲ ಬಿಡಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ.